ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಮುಂದಿನ ನನ್ನ ಜನ್ಮ ಬರ್ದಿಟ್ಟನಂತೆ ಬ್ರಹ್ಮ ಇಲ್ಲಿಗೆ ಈ ಹಳ್ಳಿಗೆ ಹುಗ್ಗೋ ಅವನ ಏನೋ ಕಿತ್ತು ದೊಡ್ಡ ಗುಡ್ಡಿ ಹಾಕ್ತಾನಂತ ನಾನು ಮಗ ಈ ಬಂಗಾರದಂಥ ಊರು ಬಿಟ್ಟು ತಮಿಳ್ನಾಡು ಆಂಧ್ರ ಮಹಾರಾಷ್ಟ್ರ ಗೋವಾ ಎಲ್ಲ ಸುತ್ತಾಕಿದೆ, ಏನೂ ವರ್ಕೌಟ್ ಆಗಲಿಲ್ಲ. ಕೈಯಾಗಿನ ರೊಕ್ಕ ಕಳ್ಕೊಂಡು ಈ ಚಡ್ಡಿ ಮೇಲೆ ಊರಿಗೆ ಬರುವಂಗ ಇಲ್ಲೇ ಇದ್ದಿದ್ರೆ ಮದುವೆ ಆಗಿ 4 ಮಕ್ಕಳಾಗ ಹಾಕಿದ್ದು ನನಗೆ. ಇವ ನಮ್ಮ ಗೆಳೆಯ ಜಗ್ಗು ಅಲ್ಲ, ಈಗ ನಾವು ಅವನ ಕೈಯಾಗ ಸಿಕ್ಕರೆ ಬ್ಯಾಗೂ ಕಸ್ಕೋತಾನ, ನಾನು ಚಡ್ಡಿನೂ ಕಸ್ಕೋತಾನ. ಬೇಡ ಓಡೋಗ್ಬಿಡ್ಲ. ಇವ ನಮ್ಮ ಪಕ್ಕಿರಲ್ಲ ಈ ಪಿಸಾಳಿ ಊರು ಬಿಟ್ಟು ದುಡಿಯಾಕ ಹೋಗ್ತಾನೆ ಅಂತೇಳಿ 6 ತಿಂಗಳಾತು ಹೋಗಿ ಸಿಕ್ಕಾಪಟ್ಟಿ ರೊಕ್ಕ ದುಡ್ಕೊಂಡು ಬಂದಿರ್ಬೇಕು. ಬ್ಯಾಗ್ ಅಂತೂ ತಬ್ಬಿದ್ದೈತಿ, ಬ್ಯಾಗ ಕಸ್ಕೊಳ್ಳೋಣ ತಡಿ ಅಂತ ಓಡಿ ಹೋದ್ರೆ ಕೈಯಾಗ ಬೈಕ್ ಐತಿ, ಬೆನ್ನು ಹತ್ತೇ ಬಿಡ್ತಾನ ಮಗ. ಬೇಡ ಬೇಡ ಬೇಡ, ಇಲ್ಲೇ ಏನಾರ ಒಂದು ಪ್ಲ್ಯಾನ್ ಮಾಡೇ ಬಿಡೋಣ. ಏ ಪಕೀರ ಏನಾಯ್ತು ಬ್ಯಾಗ್ನಾಗ? ಏನಿಲ್ಪ, ಎಲ್ಲೇ ತೋರ್ಸಂಗಿಲ್ಲ. ಕೊಡೋ ಬ್ಯಾಗ ಕೊಡಂಗಿಲ್ಲ. ನಿನಗೆ ಯಾಕೆ ಕೊಡ್ಬೇಕು? ಅಲ್ಲಿ ಅವನು ಹೇಳ್ದವ ಮಾಡ್ದಂತ ತಡಿ ಅವನ್ನ. ಬಂದ ಬಿಟ್ಟ ಮಗ, ಬ್ಯಾಗ್ ಇಲ್ಲೇ ಇಟ್ಟು ಹೋಗುಂತಡಿ. ಇದು ಮನೆ ಸಂತಿ ತೊಗೊಂಬಂದಿದ್ದು, ಒಳ್ಳೆ ಹಾಲಿಂದು, ಒಳ್ಳೆ ಕಾಯಿಪಲ್ಯದ್ದು 12,000 ರೂಪಾಯಿ ಬಂದವು. ಹೋಗ್ಯಾರ. ಹಾಂ ಕಲಾವತಿ, ಏ ಕಲಾವತಿ, ಬಂದಿರಿ ಬಾಯಿ ಮನೆಗೆ ಸಂತಿ ತರಿಸಿದ್ನಲ್ಲ ಅದನ್ನು ಕೊಡ. ಒಳ್ಳೆ ಹಾಲಿಂದ ಅದು ಬಾಕಿ ಇತ್ತಲ್ಲ ಅದನ್ನು ಕೊಡ. ಇನ್ನು ಮೊನ್ನೆ ಸುರೇಶ್ ಅಂತ 15,000 ರೂಪಾಯಿ ಇಸ್ಕೊಂಡಿದ್ವಲ್ಲ, ಅದನ್ನ ಇದ್ರಾಗ ಒಂದು 5,000 ರೂಪಾಯಿ ಹೋದಾವ, ಮತ್ತೆ ಉಳ್ಕಾದ ಕೊಡಕ್ಕೆ ಬರ್ತೈತಂತೆ. ಇದು ನಾವು ಬಂದಂದ್ರೆ ಹೇಳಿ. ಅವ ನೀನು ರಾತ್ರಿ ಏನು ಹೇಳಿದ್ದೆ? ನಾನು 3,000 ರೂಪಾಯಿ ರೊಕ್ಕ ಬೇಕಂತ ಹೇಳಿದ್ದೆ, ಹೇಳಿ ಇಸ್ಕೊಡು. ರೀ ಅವ್ನು 3,000 ರೂಪಾಯಿ ಬೇಕಂತ. ಅಲ್ಲ, ಬಂದಿದ್ದು ರೊಕ್ಕ ನಿನ್ನ ಕೈಯಾಗ ಎಲ್ಲ ಕೊಟ್ಟೀಗ. ಈಗ ಬರೋದು ಅಷ್ಟು ಪಗಾರ ಬರ್ತೈತಿ, ಎಲ್ಲಿಂದ ಇದು ಮಾಡ್ಬೇಕು ಈಗ ನಾನು? ಅಲ್ಲ ಎದಕ್ಕೆ ನೀನು 3,000 ರೂಪಾಯಿ ಅದೆಲ್ಲ ಹೇಳ್ಬೇಕು ಏನೇನದು? ಹುಡುಗರಿಗೆ ಸಾವಿರ ಕೆಲಸ ಇರ್ತಾವೆ, ಹೊರಗಡೆ ಸುತ್ತಾನ ಹೋಗ್ಬೇಕು, ಗಾಡಿ ಪೆಟ್ರೋಲ್ ಹಾಕ್ಸ್ಬೇಕು, ಮೊಬೈಲ್ ಕರೆನ್ಸಿ ಹಾಕ್ಸ್ಬೇಕು. ಇಸ್ಕೊಡ್ಬೇಕು 3,000 ರೂಪಾಯಿ. ಅಲ್ರಿ ಅವ್ನು ಹೇಳಿದ್ ನಿಜಾನೇ ಐತಲ್ಲ, ಹೊಂದ್ಸ್ಕೊಡ್ರಲ್ಲ 3,000 ರೂಪಾಯಿ. ಅಲ್ಲ, ಒಂದು ದಿನಕ್ಕೆ 300 ರೂಪಾಯಿ ಕೊಡ್ತಾರೆ. ಈಗ ನಿನಗೆ ಬರ್ತಿದ್ದಿದ್ದು ಮಾತಾಯ್ತಿ. ನಮ್ಮ ಅಪ್ಪ ಕಾಲದಾಗ 10 ರೂಪಾಯಿ ಕೊಡಕ್ಕೆ 500 ಮಾಡ್ತಿದ್ರು. ಈಗ ರೊಕ್ಕ ಕೊಡ ಅಂದ್ರೆ ಎಲ್ಲಿಂದ ಕೊಡ್ಬೇಕಪ್ಪ ಇಷ್ಟು ಕೇಳಿದ್ರೆ? ಯಪ್ಪ ನೀ ಹಳೆ ಸುದ್ದಿ ಎಲ್ಲ ಎತ್ಬೇಡ ನೀನು. ರೊಕ್ಕ ಇಸ್ಕೊಡ್ತಿಲ್ಲ ಹೇಳ. ಅಲ್ರಿ ಅವ್ನು ಹೇಳೋದು ಕರೆವೈತಲ್ಲ,
ನಮ್ಮ ಕಾಲನೇ ಬೇರೆ ಅವನ ಕಾಲನೇ ಬೇರೆ. ಅವನಿಗೂ ಸುಮಾರು ಖರ್ಚಿರ್ತಾವಲ್ಲ, ಎಲ್ಲರೂ ಹೊಂದಿಸ್ಕೊಡ್ಬೇಕಲ್ಲ ನೀವು. ಆತು ಇಷ್ಟು ಹೇಳ್ತೀರಿ ಅಂದ್ರೆ ನಾನು ಮನೆಗೆ ಬರ್ಬೋದು. ರಾತ್ರಿ ಓಟಿ ಮಾಡಿ ಆ ರೊಕ್ಕ ಬಂದಿದ್ದು ತಂದು ಕೊಡ್ತೇನಂತ. ಯಾವಾಗ ಊಟ ಮಾಡ್ತಾನೇನೋ, ಬರೀ ಜೀವನ ನೋಡೋದ ಆತ. ಕಲಾವತಿ, ನನಗೆ ಡ್ಯೂಟಿಗೆ ಹೋಗಕ್ಕೆ ಗೊತ್ತಾಗೈತಿ. ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ಬೋದು, ನನ್ನ ಗಾಡಿ ಕಾಯಕ್ಕೆ ಆತು ತಗೋರಿ. ಬಂದರ ಬಾ ಬಿಟ್ರೆ ಅವ್ನಿಗೆ ದುಡ್ಡು ಕೊಡು ಅಂತ ಹೇಳಿದಾರ. ನನಗೂ 5,000 ರೂಪಾಯಿ ಖರ್ಚಿಗೆ ಬೇಕಾಗಿದ್ದ. ಅವ್ನು ಬೇರೆ ಕೊಡು ಅಂತ ಹೇಳಿದಾರ. ಏನು ಮಾಡಲಿ? ಸರಿ, ಅವ್ನು ಕೊಡೋದೇ ಬೇಡ, ಅವ್ನು ಬಂದಾಗ ನೋಡಿದ್ರೆ ಆಯ್ತು. ಅಣ್ಣ ಬೀಜ ಗೊಬ್ಬರದ ಐತಿ, ಮಳಿನ ಆಗೋಲ್ಲ, ಹೆಂಗ್ ಮಾಡೋದು? ನಾವು ಎಲ್ಲ ಹಾಕಿವಪ್ಪ, ಮಳಿನ ಆಗತ್ತೆ ಇರ್ಲಿ. ನೀ ಹಂಗ ತಂದಿಟ್ಟಿವಪ್ಪ ನಾವು ಮನ್ಯಾಗ. ಏನ್ ಸುರೇಶ್ ಏನೋ ಮಾತಾಡಕತ್ತಿರಲ್ಲ? ಪಾಪ ಇಲ್ಲಪ್ಪಣ, ದುಡ್ಡು ಕೊಟ್ಟಿರ? ದುಡ್ಡು ಕೊಟ್ಟ, ನೀನ್ ರೊಕ್ಕ ಮನ್ಯಾಗ ಕೊಟ್ಟಿರಲ್ಪ. ಹೋಗಿ ಸುಬಲಿ. ಆಯ್ತು ರೂಪಾಯಿ, ನಮಗೂ ಖರ್ಚು ರೊಕ್ಕ ಇದ್ದಿಲ್ಲ, ಹೋಗಿ ಸೋಂಬತ್ತ. ಹಾಕು ಒಂದ್ 2,000 ರೂಪಾಯಿ ಕೊಡು ಅಣ್ಣ, ಕಡಿಸಿಗಿಲ್ಲ. ಆಯ್ತಪ್ಪ, ಈಗ ಅಲ್ಲಿ ಹೋಗಿ ಬರ್ತಾನೆ, ಶಿಪ್ ಬಂದ್ರೆ ಕೊಡ್ತಾನ. ಆಯ್ತು. ಇವ್ನಿಗೆ ಹೆಂಗಾದ್ರೂ ಮಾಡಿ ಒಳಗೆ ಹಾಕ್ಕೊಂಡ್ರೆ ಇವ್ನು ಕೊಡೋ ರೊಕ್ಕನೂ ಉಳಿತದೆ. ನನ್ನ ಖರ್ಚಿಗೆ ಬೇಕಾದಾಗ ನಾನು ರೊಕ್ಕನೂ ಕೂಡ ಇಸ್ಕೋಬೋದು. ಪ್ಲ್ಯಾನ್ ಚೆನ್ನಾಗಿದೆ. ಸಾರಿ ಬಿಡಿ, ಮಾಡ್ತೇನೆ. ಸುರೇಶ, ನೀನಂದರೆ ನನಗೆ ತುಂಬ ಇಷ್ಟ. ನೀನು ನನಗೆ ಲವ್ ಮಾಡ್ತೀಯ? ನೀನು ನಂಗೆ ಬೇಕು ಸುರೇಶ, ನೀನು ನನಗೆ ಬೇಕು. ಬಿಡಿ ಮೇಡಮ್, ಏನು ಮಾಡಕತ್ತೀರಿ ನೀವು? ನಮ್ಮ ಗೆಳೆಯ ನಿಂತಿ, ನಾನು ನಿಮ್ಮ ಆಟ ತಗೊಂಡಿಲ್ಲ. ಗೆಳೆ ನಡ್ತಿ ಆದರೆ ಗೆಳೆ ನಡ್ತಿಗೆ ಯಾರು ಲವ್ ಮಾಡೋದೇ ಇಲ್ವಾ? ಇಲ್ಲಿ ಯಾರೂ ನೋಡಿಲ್ಲ, ಯಾರಿಗೂ ಗೊತ್ತಾಗಲ್ಲ. ನಾನು 3 ದಿನ ಟೈಮ್ ಕೊಡ್ತೀನಿ, ಅಷ್ಟರೊಳಗೆ ನಿನ್ನ ಅಭಿಪ್ರಾಯ ತಿಳಿಸ್ಬೇಕು. ನಾ ಆ ಥರದವಲ್ಲ. ಸುರೇಶ, ಬರ್ರಿ, ಏನು ಮಾಡತ್ತೀವ? ಈ ಭತ್ತದಾನ ಕಸ ಕೇಳತ್ತನ್ರಿಪ್ಪ, ಹುಲ್ಲು ಭಾಳ ಆಗ್ಬಿಟ್ಟತ್ತೆ. ಇದೇ ನೋಡಿ ನಮ್ಮ ಮಾಡೋ ಕೆಲಸ ಎಲ್ಲ. ಸುರೇಶ ಅವ್ರ ಈ ನಮ್ಮ ರೈತರಿಗೆ ಬುದ್ಧಿನೇ ಇಲ್ಲ ನೋಡ. ಯಾಕ್ರಿ? ಯಾಕಂತೆ ಅಲ್ವ, ಈ ಹಳೆ ಕಾಲದ ರಾಗಿ ಭತ್ತ ಜೋಳ ಹಾಕೊಂಡು ಕುಂತ್ಬಿಡ್ತಾವ. ಅದು ಪೀಕ್ ಹಾಕ್ಬೇಕಾದ್ರೆ ಅಲ್ಲಿ ಅವನ ಕಡೆ ಸಾಲ ಇವನ ಕಡೆ ಸಾಲ ಮಾಡಿ ತಂದು ಹಾಕಿರ್ತಾವ. ಮಳೆ ಆಗಿಲ್ಲ ಅದಾಗಿಲ್ಲ ಅಂತೇಳಿ ಪೀಕ್ ಬಂದಿಲ್ಲ ಅಂತೇಳಿ ಊರ್ಲಿ ಹಾಕೊಂಡು ಸಾಯ್ತಾವ. ಇದನ್ನ ಬಿಟ್ಟು ಏನು ಮಾಡ್ಬೇಕ್ರಿ? ಫಾರಿನ್ ತಳಿ ತರ್ಬೇಕು, ಫಾರಿನ್ ತಳಿನ. ಈಗ ಇಷ್ಟೆಲ್ಲ ಹಾಕಿ ಈ ಮಳೆ ಹೋಗಿದ್ದಕ್ಕ ನಮ್ಗೆ ಗಿಡಕ್ಕ ಬಂದತ್ರಿ. ಈಗ ಮಳೆ ನೆಚ್ಕೊಂಡು ಕುಂದ್ರದ ಕಾಲು ಹೋತು ಮರ. ನಮ್ದಿರ್ಲಿ, ಇವು ದಡಿ ಅದನಲ್ಲ ಜಗ್ಗ, ಹಾಂ ಅವ ಅದ ರಿಯಲ್ ಎಸ್ಟೇಟ್ ಅಂತ, ರಿಯಲ್ ಎಸ್ಟೇಟ್. ಹಾಂ ಹಲೋ, ಹಾಂ ಹೇಳು. ಹಾಂ 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 ಮಾಡಿ ಕಾರ್ನಾಗ ಅಡ್ಯಾಡಕತ್ತಂತ ನಮ್ಮ ಎದುರಿಗೆ. ನಂದು ಹಳೆ ಸೈಕಲ್ ಇತ್ತಲ್ಲ, ಅದ್ರ ಪೆಟ್ಲು ಹಾಕಕ್ಕೆ ರೊಕ್ಕಿಲ್ಲ ಮರ. ನಮ್ಮ ಬಾಳೆ ಹಿಂಗೆ, ಅವನ ಬಾಳೆ ಹಂಗೆ. ಅವನ ಮುಂದೆ ನಾವು ನೀವು ಬಿಕಾಮ್ ಕಲ್ತವ್ರು ಕುಂತೀವಿಲ್ಲ. ಅವ ಏನು ಜುಜ್ಬಿ ಅನ್ನೋ ಅಕ್ಷರ ಬರ್ದಲ್ಲ ಅವಂಗೆ. ಅವ ಕಾರ್ನಾಗ ಅಡ್ಡಾಡ್ತಾನ. ಎಲ್ಲ ನೀವು ಹೇಳ್ದಂಗೆ ಆಯ್ತು ನೋಡು ಸ್ಟೋರಿ. ಈಗ ನಮ್ಮ ಅವನ ಮುಂದೆ ಊರಾಗ ನಾವು ನಿಂತು ಅಂದ್ರೆ ಮಂದಿ ಏನಂತಾರೆ ಗೊತ್ತಿದ್ದಾನೆ? ಅವನ ಆಳ ಮಕ್ಕಳನ್ನವ್ರು ಅಂತ ಹೇಳ್ತಾರೆ. ನಾವು ಹಂಗಾಯ್ತು ಪರಿಸ್ಥಿತಿ ನಮ್ಮದ. ಹಾಂ ಓಕೆ, ಹಾಂ ಸರಿ. ನೋಡ್ತಿದ್ರು ಬಿಡವಲ್ಲವ. ಯಾರು ನೀವು ಹೇಳಿದ್ರೆ ಮಕ್ಕಳ ಏನು ಆಟ ಹೊಡತ್ತಾರೆ? ಬರ್ರಿ ಸಾಕು, ಹೋಗು ನೀನು. ಬರ್ರಿ. ನಡಿ ತೊಗೊಂಡ ಸುರೇಶ್, ಫೋನ್ ಹಚ್ಚಿದ್ರೆ ಫೋನ ಎತ್ತವಲ್ಲಲ್ವ? ಇಲ್ಲ ಬಿಡೋಣ, ಮನೆ ಕೆಲಸನ ಬಾಳಿದ್ದು ಹಿಂಗಾಗಿ ಎತ್ತಿಲ್ಲ. ಅಲ್ವ, ಹಂಗಾರೆ ಸಂಜೆ ಮುಂದೆ ಒಟ್ಟು ಮನೆ ಕಡೆ ಬಾರಪ್ಪ. ನೀನು ಮನೆ ಕಡೆ ಬರಂಗಿಲ್ಲ, ಕೆಲಸ ಅವ್ರಮ್ಮ ಬರೋಕೆ ಹಂಗೆ ಮನೆ ಕಡೆ ನನಗೆ. ಹಂಗಾರೆ ನಾನು ಒಟ್ಟು ಬಂದು ಬೆಟ್ಟಕ್ಕಂತಪ್ಪ. ಆಯ್ತು, ನಾಳೆ ಇಲ್ಲೇ ಹೊರಗೆ ಬಾ, ಬೆಟ್ಟ ಆಗೋಣ. ಹಲೋ ಸುರೇಶ,
ಇಬ್ಬರು ಒಂದೇ ಚಡ್ಡ್ಯಾಗ ಕಾಲು ಹಾಕ್ತಿದ್ರಿಪ್ಪ ನೀವು. ಈಗೇನು ಒಮ್ಮಿದ ನಮಗೆಲ್ಲ ಹಿಂಗಾಗ್ಬಿಡತ್ತೆ. ಏಯಪ್ಪ ಆ ಸುದ್ದಿ ಹಾಕೋಬೇಡ್ರಿ, ಅಲ್ಲಿ ಬೇರೆ ನಡೆದತ್ತದ. ಬೇರೆ ಅಂದ್ರೆ ಹಂಗೆ ಮನಸ್ಸಿನಾಗ ಇಟ್ಕೊಂಡು ಕುಂತ್ರೆ ಕೆಲಸ ಆಕತ್ತಾನೆ. ಬಾಯಿ ಬಿಚ್ಚಿ ಹೇಳ ಅಂದ್ರೆ ಅವ್ರಿಗೆ ಗೊತ್ತಾಕತಿ. ಸುದ್ದಿ ಕೇಳಿದ್ರೆ ಮೈ ಜುಮ್ ಅಂದೈತಿ ನಮಗೆ. ಯಾಕೆ ಮೊನ್ನೆ ಅವ್ರ ಮನೆಗೆ ಹೋಗಿದ್ನಲ್ರಿ, ಏನು ಆ ಹೆಣ್ಮಗಳು ಮೈ ಮೇಲೆ ಬರ್ತಾಳ್ರಿಪ್ಪ, ಹಿಂಗೆ ಇದು ಝಳಕಂತ. ಅದಕ್ಕೆ 3 ದಿವಸ ಟೈಮ್ ತೊಗೊನಿ, ನೀ ನನಗೆ ಬೇಕಂತಂದ್ರೆ ಅವ್ರು. ಅದಕ್ಕೆ ನಾ ಕೈ ಮುಗೋದು ನೀನು ಸಾಕಂತ ಅಲ್ಲಿಂದ ಬಂದುಬಿಟ್ಟೆ. ನೀ ಹೇಳೋದು ಕರೆ ಐತಿ. ಹೌದ್ರಿ, ಆ ಹೆಣ್ಮಗಳು ಹಂಗದಳ ಆಕಿ, ಮತ್ತು ನೋಡಕ್ಕೆ ಹಂಗೆ ಕಾಣೋದೇ ಇಲ್ಲಕ್ಕಿ. ಅಲ್ಲೋ ಫಕೀರ, ಹುಚ್ಚವ. ನನಗೆ ಆಸೆನ ಏನಾರ ಸಿಕ್ಕಿದ್ರೆ ಎಂಜಾಯ್ ಮಾಡ್ಕೊಂಡ್ಬಿಡ್ತಿದ್ನಿ. ಸಿಕ್ಕಿದ್ದಲ್ಲ, ಎಲ್ಲಿ ಬಿಟ್ಟಿನಿ, ಯಾರನ್ನ ಬಿಟ್ಟು ಹೇಳ. ಒಂದು ಪ್ರಾಣಿ ಪಕ್ಷಿ ಯಾವ ಬಿಟ್ಟವಲ್ಲ ನೀನು. ಅದು ಹೋಗಲಿ, ನೋಡ್ಜೆ ಸಿಕ್ಕರು ಬಿಡವಲ್ಲ ನೀನು. ನಾನು 45 ವರ್ಷ ಆತ್ಪ, ಒಂದರ ಸಿಗ್ತಾವ ಅಂತ ಕಣ್ಣು ಹಾಕೇ ಹಾಕ್ತೀನಿ. ಇನ್ನೂ ಮಠ ಯಾವ ಸಿಕ್ಕಿಲ್ಲ. ಬರೋದು ಹಂಗೆ ಸಿಗೋದಿಲ್ಲ. ನಡೆಯೋದು ನೆಟ್ಟು ಹೋಗು. ಕಲವತ್ತಿ ಹಂಗ್ಯಾಕೆ ಕುಂತೀರಿ? ಅಡಿಗೆ ಏನು ಮಾಡಿ? ಅಡುಗೆ ಏನು ಮಾಡಿದ್ರಿ? ಯಾಕೋ ಮನಸ್ಸಿಗೆ ಸರಿ ಇಲ್ಲ. ಯಾಕೋ ಏನೂ ಗೊತ್ತಿಲ್ಲ. ಅಲ್ಲ, ಏನು ಅನ್ನೋದು ಹೇಳ. ಗಂಡನ ಇದ್ರಿಗೆ ಹೇಳಕ್ಕೆ ಹಂಗ್ಯಾಕೆ, ಅದು ಯಾಕೆ ಭಯ ಪಡ್ಕೊತೀವಿ? ನಿಮ್ಗೇನೋ ಒಂದು ಹೇಳ್ಬೇಕಿದ್ರಿ. ಹ್ಞೂ ಹೇಳ. ಬೇಡ ಬಿಡಿ, ಮತ್ತೆ ನೀವು ಬೇಜಾರು ಮಾಡ್ಕೊತೀರಿ. ಬೇಸರ ಮಾಡ್ಕೊಂಗಲ್ಲ, ಹೇಳು ಏನು. ಅದು ಹೋಗ್ಲಿ ಬಿಡಿ, ಮತ್ತೆ ನೀವು ಬೇಜಾರು ಮಾಡ್ಕೊತೀರಿ. ಸುಮ್ಮನೆ ಯಾಕಂದ್ರೆ ಬೇಜಾರು ಮಾಡ್ಕೊಂಗಲ್ಲ, ಗಂಡನ ಮುಂದೆ ಹೇಳಕ್ಕೆ ಇದು ಮಾಡಕ್ಕೆ ಹೋಗ್ಬಾರ್ದು. ಹೇಳು ಏನು ಅನ್ನೋದು ಬಿಚ್ಚ. ಇನ್ಮೇಲೆ ನೀವು ನಿಮ್ಮ ಗೆಳೆಯರನ್ನ ಯಾರೋ ಮನೆಗೆ ಕಳ್ಸಕ್ಕೆ ಹೋಗ್ಬಿಟ್ರಿ. ಯಾಕೆ ಯಾರು ಏನಂದ್ರೆ ಮೊನ್ನೆ ನೀವು ಸುರೇಶ್ನ ನಿಮ್ಮ ಗೆಳೆಯನ ಮನೆಗೆ ಕಳಿಸಿದ್ರಲ್ಲ, ರೊಕ್ಕ ಕೊಡ್ಬೇಕು ಕೊಡು ಅಂತ ಹೇಳ್ಬಿಟ್ಟು. ರೊಕ್ಕ ಕೊಡೋಕೆ ಹೋದಾಗ ಅವ್ನು ನಡ್ಕೊಂಡ ರೀತಿ ಸರಿ ಇರಲಿಲ್ಲ. ಹೌದಾ? ಅಂಥದ್ದು ಏನು ಮಾಡಿದ್ನು? ಅವ್ನು ರೊಕ್ಕ ಕೊಡೋಕೆ ಹೋದಾಗ ಅವನು ನನ್ನ ಕೈ ಹಿಡ್ಕೊಂಡು ಕೈ ಎಳೆದಾಡಿದ. ಬಿಡಪ್ಪ, ನಾನು ನೀನು ಗೆಳೆಯನ ಹಿಡ್ತಿ ಅಂತ ಹೇಳಿದರೆ ನಿನಗೆ ಅದಕ್ಕೆ ಸಾಮಾನ ಬಿಡು ಅಂತ ಹೇಳಿದರೆ, ಯಾರು ಗೆಳೆಯನ ಹಿಡ್ತಿ, ಈ ಜಗತ್ತಲ್ಲಿ ಯಾರು ಗೆಳೆಯನ ಹಿಡ್ತಿ ಲವ್ ಮಾಡಿಲ್ವಾ ಅಂತ ನನಗೆ ಕೇಳ್ತಾ ಇದ್ದೆ. ಈ ಥರ ಮಾಡಿ ನಾವು ಮತ್ತು ಚಾ ಮಾಡಿ ತಂದು ಕೊಡು ಅಂತ ಹೇಳ್ಬಿಟ್ಟು ನನಗೆ ಕೇಳ್ತಾ ಇದ್ದ. ಹೋಗ್ಲಿ ಬಿಡ ಅಂತೇಳಿ ಗಂಡನ ಗೆಳೆಯನಲ್ಲ ಚಾ ಕೇಳಿದ್ದ ಅಂತ ಹೇಳ್ಬಿಟ್ಟು ಚಾ ಮಾಡೋಕ್ಕಂತ ಒಳಗೋದ್ರೆ ಹಿಂದಿಂದ ಬಂದು ಬಗ್ ನೋಡ್ತಾನೆ. ಹೋಗ್ಲಿ ಅಂತೇಳಿ ಚಾ ಮಾಡ್ಕೊಂಡು ಬಂದು ಚಾ ಕೊಡೋಕೆ ಹೋದ್ರೆ ಚಾ ಗ್ಲಾಸ್ ತೊಗೊಳೋದು ಬಿಟ್ಟು ಕೈ ಹಿಡ್ಕೊಳ್ತಾನೆ. ಅಷ್ಟು ಅಲ್ದ ನಾನು ಅಲ್ಲಿ ಹೋದ್ರೆ ಪಕ್ಕಕ್ಕೆ ನಿಂತ್ರೆ ಬಂದು ಚಾ ಕುಡಿಯೋದು ಬಿಟ್ಟು ನಾನು ಸೊಂಟ ಹಿಡ್ಕೋತಾನೆ. ಇನ್ಮೇಲೆಯಿಂದ ನಿಮ್ಮ ಗೆಳೆಯರು ಯಾರು ನನ್ನ ಮನೆಗೆ ಹೊಚ್ಚಲ ತೊಳಿಬಾರ್ದು, ನಿಮ್ಮ ಕಾಲು ಮುಗಿತೀನಿ. ಹಂಗೆ ಮಾಡಿ ನಾವು. ಹೌದ್ರಿ, ಅವ್ನು ಇನ್ನೊಂದು ಹೇಳಿದಾನ. ಏನು ಗೊತ್ತಾ, ನೀನು ಇನ್ನು 3 ದಿನದೊಳಗಡೆ ನೀವು ಒಪ್ಕೊಳ್ಳಿಲ್ಲ ಅಂದರೆ ನಿನ್ನ ಗಂಡನ ಹತ್ರ ಇಲ್ಲದ ಸಲದ ಹೇಳಿ ನಿನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದಾನ. ಮತ್ತು ಅವ್ನು ಏನಾರು ಹೇಳಿದ್ರೆ ನೀವು ಕೇಳಿ ಮತ್ತು ನನ್ನ ಮೇಲೆ ಬಂದು ಅನುಮಾನ ಹಿಡಿದಿರ್ತೀರಿ ನೀವು. ಹಂಗೇನು ತಿಳ್ಕೊಕ್ ಹೋಗ್ಬೇಡ, ಹೋಗು ಅಡುಗೆ ಮಾಡೋ. ಸರಿ, ಆಯ್ತು ರೀ. ಯವ್ವ ಬೇ, ಯಾವ ಬಂದು ಬಿದ್ದಾನಲ್ಲ ಯಾವಾಗ? ಯವ್ವ ಬೇ, ಯವ್ವ ಮನೆ ದೊಡ್ಡ ಮಾತಾಡತ್ತಿದ್ದ ನಿನ್ ಗಂಡ. ನೈಟ್ ಹೋಗ್ತೀನಿ, ಊಟ ಮಾಡ್ತೀನಿ ಅಂತ, ಕೊಡ್ತೀನಿ, ಖರ್ಚಿಗೆ ಕೊಡ್ತೀನಿ ಅಂತ. ಎಷ್ಟು ತಗೊಂಬಂದ? ಖರೆ ಹೇಳ್ಬೇಕಂದ್ರೆ ಕಾಲೇಜ್ದಾಗ ನಮ್ಮ ಹುಡುಗರು ಎಷ್ಟು ಮಜಾ ಮಾಡ್ತಾರೆ ಗೊತ್ತೇನು? ಇವನ್ ಮಗ ಹಾಗೆ ಹುಟ್ಟಬಾರ್ದಾಗಿತ್ತು ನಾನು. ಖರೆ ಹೇಳ್ಬೇಕಂದ್ರೆ ನಿನಗೂ ಬುದ್ಧಿ ಇಲ್ಲ. ಹೋಗಿ ಅಂಥವ್ನ ಮದುವೆ ಮಾಡ್ಕೊಂಡೆ. ಚಲೋ ನೌಕರಿ ಇದ್ದವ್ ನೋಡಿ ಮದುವೆ ಆಗಿದ್ರೆ ನಿನ್ನ ಲೈಫು ಚಲೋ ಇರ್ತಿತ್ತು, ನನ್ನ ಜೀವನನೂ ಚಲೋ ಇರ್ತಿತ್ತು. ಇಲ್ಲಿ ನೀ ಕಷ್ಟಪಡಾಗತ್ತಿ, ಹೊರಗಡೆ ನಾನು ಕಷ್ಟಪಡಾಗತ್ತೀನಿ. ಬೇಕಾಗಿತ್ತ ನಮಗೆ ಈ ಜೀವನ? ಏನು ಮಾಡೋದಪ್ಪ, ನಮ್ಮ ಮನೆ ಬರೋನೇ ಇಷ್ಟ ಇದ್ದಿಲ್ಲ. ತಗೋ, ಬಾಯ್ ತಗೋ, ಊಟ ಮಾಡೋದು. ರೀ ಎದ್ದೇಳ್ರಿ, ಊಟ ಮಾಡೋದ್ರಿ. ನನ್ನ ಹೆಸರಿಲ್ಲ, ನೀವು ನೋಡಿ ನಾನು ಹಿಂದೆ ಹೋಗ್ತೀನಿ. ಆಯ್ತು, ನಿಮ್ಮ ಇಷ್ಟ.
ಬರ್ತಿ ಹ್ಞೂ ಬಾ ಈಗ ಶ್ರಾವಣಿಗೆ ಯಾಕೆ ಬಂತ ಗಾಯತ್ರಿ ಮಠಕ್ಕೆ ಹೋಗಿ ಬರ್ಲು ಅಂತಿದ್ದೆಲ್ಲ ಅಲ್ಲಿ ಹೋಗಿ ಆ ಅಮ್ಮಗೆ ನಮಸ್ಕಾರ ಮಾಡಿ ಬರ್ಲು ಹೋಗಿ ನೀ ಬಡಗನ ಮತ್ಲವ ಸರಿ ಆತ ನಾ ಸೀರೆ ಉಟ್ಕೊಂಡ್ ಬರ್ತೀನಿ. ಬಡಗನ ರೆಡಿ ಆಗಂಗಾರ ಹ್ಞೂ ಹಲೋ ರೀ ಸರ. ಹಲೋ ಎಲ್ಲಪ್ಪ ಎಲ್ಲಿದೆ? ಇಲ್ಲಿ ಗಾಯತ್ರಿ ಮಠಕ್ಕೆ ಬಂದಿದ್ದೀನಿ ರೀ ಸರ. ನಿಮ್ಮ ಪಾರ್ಟಿ ಒಬ್ಬ ಇಲ್ಲೇ ಲಿಂಕ್ಬಿಟ್ಟು ಡ್ಯೂಟಿ ಮಾಡ್ತಿದ್ದೆ, ನಾವು ಸುಟ್ಟಿ ಮಾಡ್ಯಾನ. ನೀವು ಎಷ್ಟು ಡ್ಯೂಟಿಗೆ ಬರೋಪ್ಪ ಇಲ್ಲಿ? ಇವತ್ತೊಂದು ದಿನ ರಜಾ ಮಾಡ್ಬೇಕಂತ ಮಾಡಿದ್ನಲ್ಲ ರೀ ಸರ. ನೀವು ರಜಾ ಮಾಡ್ಕೊಂಡ್ರಿ ಇಲ್ಲಿ ಡ್ಯೂಟಿ ಮಾಡ್ರಿ ಯಾರು? ಹೌದು ರೀ ಸರ, ಬರ್ರಿ ಬರ್ತಾನೆ ತೋರಿ ಸರ್. ಹಾಂ ಜಲ್ದಿ ಬಾ. ಹ್ಞೂ ರೀ ಸರ್, ಹ್ಞೂ ರೀ. ಏನಂತ್ರಿ ಫೋನು? ಏನಿಲ್ಲ, ಇವತ್ತೊಬ್ಬವ ಡ್ಯೂಟಿ ಮ್ಯಾಗ ರಜಾ ಮಾಡ್ಯಾನಂತ ಸರ್. ನನಗೆ ಎಷ್ಟೊತ್ತಿದ್ರು ಬಾ ಅಂತ ಹೇಳ್ಯಾರ. ನಾನು ಹೋಗ್ಬೇಕು. ನೀನು ಟಿಂಪೋಂಡ್ರ ಬಸ್ಸರ್ ಹತ್ತಿಸ್ತೀನಿ, ನೀನು ಹೋಗಿ. ಅಲ್ರಿ ಇಲ್ಲಿ ಮಠ ಕರ್ಕೊಂಬಂದು ಒಬ್ಳಗ ಹೋಗು ಅಂತಂದ್ರೆ ಹೆಂಗೆ ಹೋಗ್ಲಿ ನಾನು? ಮನೆ ಮಠ ಬಿಡಬಾರ್ದು ಹಂಗೆ? ಇಲ್ಲ, ನನಗೆ ಸರ್ ಫೋನ್ ಹಚ್ಚಾರಂದ್ರೆ ಇವತ್ತು ಬಿಡಾಕ ಬರೋದಿಲ್ಲ, ಅರ್ಜೆಂಟ್ ಬರ್ಬೇಕಂತ. ನಿನ್ನ ಬಸ್ಸರ ಟಿಂಪೋರ್ ಹತ್ತಿಸಿ ನಾವು ಅಕ್ಕನಿ ಹೋಗೋಣ ಬಾ. ಸರಿ ಆಯ್ತು ಬರ್ರಿ. ಯಾವಾಗಲೂ ಯುದ್ಧ ಹಾಕಿ ಏನು ಮಾಡೋಕ್ಕೆ ಬರೋದಿಲ್ಲ ಅದಕ್ಕೆ. ಯಾಕೆಲ್ಲಪ್ಪ ಇಲ್ಲಿ ಅಂತಿ? ಇಲ್ಲ ಜಗ್ಗು, ನಮ್ಮ ಹೆಣ್ಮಕ್ಳು ನಾವು ಕೂಡಿ ಗಾಯತ್ರಿ ಮಠಕ್ಕೆ ಬಂದಿದ್ವಿ. ನಮ್ಮ ಸರ್ ಫೋನ್ ಹಚ್ಚಾಕಂತಾರ, ಆಫೀಸಿಗೆ ಎಷ್ಟೊತ್ತಿದ್ರು ಅರ್ಜೆಂಟ್ ಬರ್ಬೇಕಂತೇಳಿ. ಹೌದಾ? ನೀ ಈಗ ಊರಿಗೆ ಹೊಂಟಿನ? ಹಾಂ, ಊರಿಗೆ ಹೊಂಟಿದ್ದಪ್ಪ. ಹಂಗಾರೆ ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಒಟ್ಟು ಊರಿಗೆ ಹೋಗಿ ಇಳಿಸಪ್ಪ. ಆಯ್ತು, ಹತ್ತಸ್. ಹಾಂ, ಆಯ್ತು. ಏ ಇದು ಯಾಕೋ ನಂಗೆ ಸೀಟ್ ಕಂಫರ್ಟೇಬಲ್ ಆಗ್ತಾ ಇಲ್ಲ. ಹೌದ್ರಾ? ಹಾಂ ರೀ. ಮುಂದೆ ಬರ್ತೀರಿ? ಹಾಂ ಬರ್ತೀನಿ ರೀ. ಅಲ್ಲೋ ಬಕೀರ, ಹುಚ್ಚವ, ನನಗೆ ಆಸೆನ ಏನಾರ ಸಿಕ್ಕಿದ್ರೆ ಎಂಜಾಯ್ ಮಾಡ್ಕೊಂಡ್ಬಿಡ್ತಿದ್ದೆ.
ಅದು ಕೇಳೋದೇ ಮರ್ತಿದ್ದೆ. ಏನು ಕೆಲಸ ಮಾಡ್ತೀರಿ ನೀವು? ನಾನ್ರಿ ಹಾಂ ರಿಯಲ್ ಎಸ್ಟೇಟ್ ಮಾಡ್ತೀನಿ, ಪಲಾಟ ಕೊಡ್ಸೋದು ತಗೊಳ್ಳೋದು ಮಾಡ್ತೀನಿ ರೀ. ತಿಂಗಳ ಎಷ್ಟು ಉಳಿತದ ನೀವು? ತಿಂಗಳಿಗೆ ಅದ ರೀ 60,000 ರಿಂದ 70,000 ಉಳಿತೈತಿ. ಅಂದಂಗ ನಮ್ಮ ಮನೆಯವ್ರು ನೀವು ಜೊತೆಲೆ ಕಲ್ತಿದ್ದಲ್ಲ? ಇಬ್ರು ಕೂಡ ಕಲ್ತಿದ್ದಾರೆ. ನೋಡ್ರಿ ನಮ್ಮ ಮನೆಯವ್ರ ತಿಂಗಳ 12,000 ರೂಪಾಯಿ 15,000 ರೂಪಾಯಿ ತಗೋತಾರ, ವಾಚ್ಮೆನ್ ಕೆಲಸ ಮಾಡ್ತಾರ, ಮನೆಗೆ ಏನೂ ಸಾಕಾಗೋದಿಲ್ಲ. ಅಂದಂಗ ನಾಷ್ಟ ಮಾಡಿ ಬಂದ್ರಿ? ಇಲ್ರಿ, ಹೀಗೆ ದೇವಸ್ಥಾನಕ್ಕೆ ಅಂತೇಳಿ ಹಂಗ ರೆಡಿಯಾಗಿ ಬಂದ್ಬಿಟ್ವಿ. ಇನ್ನೂ ಮಾಡಿಲ್ಲ, ಮನೆಗೆ ಹೋಗಿ ಮಾಡ್ಬೇಕು. ನಾಷ್ಟ ಮಾಡಿ ಹೋಗ್ರಿ ಹಂಗಾರೆ. ಹಾಂ ಆಯ್ತು ರೀ ಹಂಗಾರೆ. ನಾಷ್ಟ ಏನು ಮಾಡ್ತೀನಿ? ಅಷ್ಟೇನು ಬೇಡ, ಕೊಡ್ಲಿಕ್ಕೆ ತಗೊಳ್ಳಿ. ಎರಡು ಮಾತು. ಕೇಳೋದು ಮರ್ತೆ, ನೀವು ಊರಲ್ಲಿ ಜಾಸ್ತಿ ಕಾಣೋದಿಲ್ಲ. ಇಲ್ಲ ನಾವು ಊರಾಗಿರೋದ ಕಡಿಮೆ, ಹೊರಗಡೆ ಇರೋದ ಜಾಸ್ತಿ. ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ಮಾಡೋದಿಲ್ಲ? ನಂಬರ್ ತಗೊಂಡು ತೋರಲ್ಲ. ಹೌದಾ, ಬರ್ತೀರಾ? 9535152450. ನಿಮ್ಮ ಹೆಸರು? ಜಗದೀಶ್. ಸರಿ. ಅವ ಹಾಂ ಬಂದಿ ಬಾ ಕುತ್ಕೋ. ಹೋಗಿ ಬಂದ್ರೆ ಮಟ್ಟಕ್ಕೆ? ಹಾಂ ಹೋಗಿ ಬಂದ್ವಿ. ಎಲ್ಲೋದ ನಿಮ್ಮ ಗಂಡ ಕಾಣೋಲ್ಲ? ಅವ್ರ ಸರ್ ಏನೋ ಫೋನ್ ಮಾಡಿದ್ರ, ಅರ್ಜೆಂಟ್ ಕೆಲಸ ಐತೆ ಅಂತೇಳಿ ಹೋಗಿದ್ದ. ನಾನು ಹೋಗ್ಲಿ ಬಿಡು, ಈ ಶ್ರಾವಣ ಮಾಸ ಮುಗೋಷ್ಟಲ್ಲಿ ನನಗೆ ಗಾಡಿ ಬೇಕು. ನಮ್ಮ ದೋಸ್ತರು ತೊಗೊಳತ್ತಾರ ಗಾಡಿ, ಎಲ್ಲ ಕಡೆ ಗಾಡಿ ಐತಿ. ಎಷ್ಟಪ್ಪ ಬೈಕಿಗೆ? 1.5 ಲಕ್ಷ. 1.5 ಲಕ್ಷ? ಅಷ್ಟೊಂದು ಅವನ ಕಡೆಯಿಂದ ಬರ್ಬೇಕು? ನನಗೆ ಗೊತ್ತಿಲ್ಲ, ಶ್ರಾವಣ ಮುಗೋಷ್ಟರಲ್ಲಿ ನಂಗೆ ಬೇಕು. 1.5 ಲಕ್ಷ ರೂಪಾಯಿ ನನ್ನ ಗಂಡನ ಹತ್ರ ಯಾವಾಗ ಬರ್ಬೇಕು? ಇನ್ನು ಜಗ್ಗೋರಾದ್ರೆ ಹೇಳಿದ್ರೆ ಕೊಡಿಸ್ತಾರೇನೋ. ಅವರಿಂದ ಇವನಿಗೆ ಬೈಕ್ ಕೊಡ್ಸಿದ್ರೆ ನನ್ನ ಮಗ ನನ್ನ ನಂಬುತ್ತಾನೆ. ಅವರು ನಮ್ಮ ಮನೆಗೆ ಬಂದು ಹೋಗೋಕೆ ಅನುಕೂಲ ಆಗ್ತೈತಿ. ಏನಾರು ಪ್ಲ್ಯಾನ್ ಮಾಡಬೇಕಿದೆ. ಏನು ಮಾಡುತ್ತ? ಏನಿಲ್ಲ, ಸುಮ್ಮನೆ ಕುಂತಿ. ಯಾಕೆ ಹೋಗಿಲ್ಲ ನೈಟ್ ಡ್ಯೂಟಿಗ? ಇಲ್ಲ, ನೈಟ್ ಮಾಡವ ಹುಡುಗ ಬಂದ. ನಾಳಿಂದ 2 ದಿನ ಕಂಟಿನ್ಯೂ ಊಟ ಮಾಡ್ಬೇಕಂತ, ಅದಕ್ಕೆ ನಾ ಹಾಕೋಣ. ಬರೀ ಇದಾತ್ ನಿಮ್ದು, ಹೋಗೋದು ಬರೋದು ಅಲ್ಲಿ ಮಾಡ್ದಂಗಿಲ್ಲ, ಇಲ್ಲಿ ಇದ್ದಂಗೂ ಇಲ್ಲ.
ಬರ್ರಿ ಊಟ ಮಾಡೋಣ. ಇವ್ರ್ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ಏನು ವಿಷಯ ಇರ್ಬೋದು? ಹಲೋ ಹಲೋ, ಮಲಗಿದ್ದೀರಿ? ಇನ್ನೂ ಇಲ್ಲ, ಮಲಗಿದ್ದೆ ಹಾಗೆ. ಇನ್ನೂ ಇಲ್ಲ, ಮಲಗಿದ್ದೆ ಹಾಗೆ. ಬರ್ತಿದೆ, ಏನು ಮಾಡಬೇಕು? ಇವಾಗ ಬೇಡ ರೀ, ಎಲ್ಲರೂ ಇದ್ದಾರೆ. ನಾ ಹೇಳ್ತೇನೆ. ಸರಿ ತಗೊಳ್ರಿ, ಇವಾಗ ಮಲ್ಕೊಳ್ರಿ, ನಂಗೆ ನಿದ್ದೆ ಬರ್ತಾ ಇದೆ. ನಾನು ನಾಳೆ ಮಾಡ್ತೇನೆ ಮಾರ್ನಿಂಗ್. ಓಕೆ, ಬಾಯ್, ಗುಡ್ ನೈಟ್. ರಾಜು, ಇವತ್ತಿನ ಕೆಲಸ ಇಂಟರ್ವ್ಯೂ ಹೋಗ್ತೀನಿಲ್ಲ. ಎಲ್ಲಿ ಇಂಟರ್ವ್ಯೂ ಅಂತ ಗಂಟು ಬಿದ್ದೆ, ಹೋಗಂಗಿಲ್ಲ. ಹೇ, ದುಡ್ಡು ಯಾರು ಕೊಡ್ತಾರೆ? ಅಪ್ಪ ಅಮ್ಮ. ಅಲ್ ರಾಜು, ಅಪ್ಪ ಅಮ್ಮನ ಮೇಲೆ ಎಷ್ಟು ದಿವಸ ಅಂತ ಡಿಪೆಂಡ್ ಆಗ್ತೀನಿ ನಾ? ಹಾ, ನಮ್ಮ ಅಪ್ಪನಂತಲ್ಲಿ ಬಂದು ಹೆಂಗೆ ಕೇಳ್ತೀನಿ ನನ್ನ? ಆಲ್ತು ಪಾಲ್ತು ಹಿಂಗೆ ತಿರ್ಗಾಡ ಹೆಂಗೆ ಕೊಡ್ತಾರೆ ನಮ್ಮ ಅಪ್ಪ ಅಮ್ಮ ಕೊಡಂದ್ರೆ ನನ್ನ? ಯಾವಾಗಿನ ದುಡಿತೀನಿ ಇನ್ನ? ನೋಡು ಉಷಾ, ನನಗೆ ಆಲ್ತು ಫಾಲ್ತು ಕೆಲ್ಸಕ್ಕೆ ಹೋಗೋದು ಇಂಟ್ರೆಸ್ಟ್ ಇಲ್ಲ. ನಾ ಓದಿರೋದಕ್ಕೆ ನನಗೆ ಕೆಲಸ ಸಿಕ್ಕರೆ, ಅದು ಗೌರ್ಮೆಂಟ್ ಕೆಲಸ ಸಿಕ್ಕರೆ ಹೋಗೋಣ, ಇಲ್ಲಾಂದ್ರೆ ಹೋಗಲ್ಲ. ಅಲ್ ರಾಜು, ನಿಮ್ಮ ಅಪ್ಪರ್ದೇನು ಗೌರ್ಮೆಂಟ್ ಜಾಬ್ ಇಲ್ಲ. ಅವರು ಏನೋ ವಾಚ್ಮನ್ ಕೆಲಸ ಮಾಡ್ಕೊಂಡು ಒಂದು 10-12 ಸಾವಿರ ರೂಪಾಯಿ ದುಡಿತಾರೆ. ಆ 10-12 ಸಾವಿರ ರೂಪಾಯಿದಾಗ ಇಡೀ ನಿಮ್ಮ ಮಂತಾನ ನೋಡ್ಕೋಬೇಕು ಅವ್ರು. ಅದಲ್ಲದೆ ಮತ್ತೆ ನಿನ್ನ ಎಜುಕೇಶನ್ ನೋಡ್ಕೋಬೇಕು. ಎಷ್ಟೊಂದು ಅವ್ರ ಮೇಲೆ ಡಿಪೆಂಡ್ ಆಗ್ತಿ? ನೀನು ದುಡಕ್ಕೆ ಸ್ಟಾರ್ಟ್ ಮಾಡು. ಅಷ್ಟು ಕಾಳಜಿ ಇದ್ರೆ ನೀನು ಹೋಗು, ನಾನು ಹೋಗಲ್ಲ. ಇದು ನಿನ್ನ ತಪ್ಪಲ್ಲ. ನೀ ಕೇಳ್ಕದಾಗ ದುಡ್ಡು ಕೊಡ್ತಾರಲ್ಲ ನಿಮ್ಮ ಮಮ್ಮಿ, ಅವ್ರದ್ದು ತಪ್ಪು. ಹಾಸ್ಕಿದ್ದಷ್ಟು ಕಾಳು ಚಾಚು ರಾಜು. ಅಪ್ಪ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ನಿಂಗೆ ಯಾವಾಗ ಬುದ್ಧಿ ಬರ್ತದೆ ಗೊತ್ತಿಲ್ಲ. ಬಾ, ಎದ್ದು ಹೋಗುನ್ ಬಾ. ಕಲಾವತಿ, ಕಲಾವತಿ, ಹಾಂ ಹೇಳಿ. ಬಾ, ನಾನು ಡ್ಯೂಟಿಗೆ ಟೈಮ್ ಆಕೈತಿ. 2 ದಿನ ಬರೋದಿಲ್ಲ ನಾನು, ಯಾಕಂದ್ರೆ ನೈಟ್ ಡ್ಯೂಟಿನೂ ಐತಿ. ನಾನು ಮುಗಿಸ್ಕೊಂಡು ಬರ್ತೀನಿ. ನಾನು ದಾರಿ ಕಾಯಕ್ಕೆ ಹೋಗ್ಬೇಡಿ, 2 ದಿನ ತಡ ಆಕೈತಿ ನಾ ಬರೋದು. ಸರಿ. ಬೇವ, ನಿನ್ನೆ ರಾತ್ರಿ ಏನು ಹೇಳಿದ್ದೆ ನಾನು? ಗಾಡಿ ಬೇಕಂತ ಹೇಳಿದ್ದೆ, ಕೊಡಿಸ್ತಾನೆ, ಇಲ್ಲಿ ಕೇಳೋಂಗು. ಹೌದ್ರಿ, ಹೇಳೋದೇ ಮರ್ತಿದ್ದೆ. ಅವ್ನು ಗಾಡಿ ಬೇಕಂತ, ಗಾಡಿ ಅಂತ ಕೊಡಿಸ್ರಿ. ಎಷ್ಟು ಪಾದಕ್ಕೆ ಗಾಡಿಗೆ? 1.5 ಲಕ್ಷ. 1.5 ಲಕ್ಷ ಅಂದ್ರೆ ಎಲ್ಲಿಂದ ಒಮ್ಮೆಗೆ ಇದು ಮಾಡೋದು? ನೀ ಏನು ಒಮ್ಮೆಗೆ ಕೊಡೋದು ಬೇಡ, ಮೊದಲು 50 ಕೊಡು, ಆಮೇಲೆ 50-52 ಲಕ್ಷ ಕೊಟ್ಟು ಕ್ಲಿಯರ್ ಮಾಡೋಣ ಅಂತ. ಆತು, ನೋಡು, ಇಲ್ಲೇ ಸಂಘನ್ಯಾಗ ನಾ ಹೆಂಗಾರ ಇದು ಮಾಡಿ ಕೊಡಿಸ್ತೇನೆ. ನಾ ಹೋಗಿ ಬರ್ತೇನೆ. ಹಾಂ ಸರಿ, ಹೋಗ್ಬರ್ರಿ. ಬೇವ, ನಾನು ನೀನು ಕೇಳೀನಿ, ನೀ ಕೊಡ್ಸು. ನನಗೆ ಕಾಲೇಜಿಗೆ ಟೈಮ್ ಆಗತ್ತ, ನಾ ಹೋಗ್ತೀನಿ. ಎಲ್ಲಪ್ಪ 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 ಇಲ್ಲ, ಬಾ ಹೊರಗಡೆ ಅಂತ ಎಲ್ಲ ಹೋಗಿದ್ರು? ಎಲ್ಲಪ್ಪ ಹೊರಗಡೆ ಹೋಗಿದ್ದ. ಎಲ್ಲಪ್ಪ ನೋಡಕ್ಕೆ ಬಂದೀವ, ನನ್ನ ನೋಡಕ್ಕೆ ಬಂದೀವ? ನಿನ್ನೆ ನೋಡಕ್ಕೆ ಬಂದಾನಿ. ಅದು ಎಲ್ಲಪ್ಪ ತಾನೇ ಓನರ್. ಓನರ್ ಎಲ್ಲಪ್ಪ ಆಗಿರ್ಬೋದು, ಇನ್ನು ಮುಂದೆ ನೀವೇ ಓನರ್ ಅಲ್ಲ ಅಂತ. ಇಲ್ಲ, ಅದಾಗ ಏನು ಕೊಡ್ತೀವಿ? ಏನು ಬೇಕು? ಸ್ವಲ್ಪ ಚಾ ಮಾಡಿ ಗಲ್ ಕೂತು ತಂದು ಕೊಡ್ತೀನಿ.
ವಿಷಯ ಬೇಡ. ಮತ್ತಿನ್ನೇನು ಬೇಕು?